ಈ ರೀತಿ ಪ್ರತಿಯೊಂದು ಈಗ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ವೈದ್ಯರಿರ್ಬೋದು ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಅಪೂರ್ವವಾದ ಸಾಧನೆಯನ್ನು ಮಾಡಿರೋರು ಅವರನ್ನು ಗುರುತಿಸಿದ್ರೆ ಅವರು ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗ್ತಾರೆ ಅನ್ನೋದು ನಮ್ಮ ಆಸೆ. ಲೋಕಸಭಾ ಚುನಾವಣೆಯ ಫಲಿತಾಂಶ ಕೆಲವೇ ದಿನಗಳ ಬಾಕಿ ಇದೆ. ಮಂಡ್ಯ ಸೇರಿದಂತೆ ರಾಜ್ಯದಲ್ಲಿ ಹೇಗೆ ನಿರೀಕ್ಷೆ ಇದೆ? ನಾನು ಆ ರೀತಿ ಪ್ರಡಿಕ್ಷನು ನಿರೀಕ್ಷೆ ಅದೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದು. ನನ್ನ ಎಲೆಕ್ಷನ್ ಇದ್ದಾಗಲೇ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಈಗ ಸದ್ಯಕ್ಕೆ ನಾನು BJP ಪಾರ್ಟಿ ಮೆಂಬರ್ ಆಗಿ ಖಂಡಿತ BJPಗೆ ಒಳ್ಳೆ ಒಂದು ಸ್ಥಾನಗಳ ಸಂಖ್ಯೆ ಸಿಗತ್ತೆ ಅನ್ನೋದು ನನ್ನ. ಇಲ್ಲ, ಅವ್ರ ಪಕ್ಷದ ವತಿಯಿಂದ ಅವ್ರು ಹೇಳ್ತಾರೆ. ನಾನು ನಂಬಿದ್ದೀನಿ BJPಗೆ ಖಂಡಿತ ಮೋರ್ ದೆನ್ 22 ಸೀಟ್ಸ್ ಬರುತ್ತೆ ಅಂತ. ನಾನು BJP ಅಂದರೆ NDA ಸೇರಿಸಿ. ಹೌದು, ರಾಜ್ಯದಲ್ಲಿ. ಇಲ್ಲ, ನನಗೇನು ಆ ರೀತಿ ಯಾರು ಅಪ್ರೋಚು ಮಾಡಿಲ್ಲ. ನನಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ನಾನು ಅಷ್ಟು ಗಮನನೂ ಹರಿಸಿಲ್ಲ. ಎಲ್ಲ ಬೇರೆ ಕ್ಷೇತ್ರಗಳಲ್ಲೂ ನಡೀತಾ ಇದೆ, ಬಟ್ ನನ್ನನ್ನು ಯಾರು ಆ ರೀತಿ ಅಪ್ರೋಚ್ ಮಾಡಿಲ್ಲ. ಕಳೆದ ಬಾರಿ MP ಚುನಾವಣೆಗೂ ಈ ಬಾರಿ ಅಲ್ಲ ನಿಮ್ಮ MP ಚುನಾವಣೆಗೂ ಈ ಚುನಾವಣೆಗೂ ಮಂಡ್ಯದಲ್ಲಿ ವ್ಯತ್ಯಾಸ ಆಗಿದೆಯಾ? ಅದು ನೀವೇ ಹೇಳಬೇಕು. ನನ್ನ ಚುನಾವಣೆ ಆಗಿರೋ ರೀತಿ ಅದು ಒಂದು ಐತಿಹಾಸಿಕವಾಗಿತ್ತು. ಬಹುಶಃ ಆ ರೀತಿ ಒಂದು ಚುನಾವಣೆ ನೀವು ಇನ್ನು ಎಷ್ಟು ವರ್ಷಗಳಾಗ್ಬೋದೋ ಗೊತ್ತಿಲ್ಲ ಮತ್ತೆ ಅದನ್ನು ರಿಪೀಟ್ ಆಗೋಕ್ಕೆ. ಅದನ್ನು ಅಷ್ಟು ಬೇಗ ನಾವು ಮತ್ತೆ ಆ ರೀತಿಯ ಒಂದು ಚುನಾವಣೆ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನನ್ನ ಉದ್ದೇಶ. ಯಾಕಂದರೆ ಒಂದು ಇಂಡಿಪೆಂಡೆಂಟ್ ಆಗಿ ನಿಂತುಕೊಂಡು ಇಡೀ ಸರ್ಕಾರವನ್ನೇ ಎದುರಾಕೊಂಡು ಸ್ಪರ್ಧೆ ಮಾಡಿದ್ದು ಗೆದ್ದಿದ್ದು ಅನ್ನೋದು ಅಷ್ಟು ಸುಲಭವಾದ ವಿಷಯ ಏನಿರಲಿಲ್ಲ. ಆದ್ರೂ ಪ್ರತಿಯೊಂದು ಚುನಾವಣೆಗೆ ಬೇರೆ ಬೇರೆ ರೀತಿಯ ಒಂದು ಬಣ್ಣ ಇರುತ್ತೆ, ಅದರಂತೆ ನಡೆಯುತ್ತೆ ಅದು.